ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಅಪ್ಪ ನೀವೆಲ್ಲದಕ್ಕೂ ಹೀಗೆ ತಲೆ ಆಡಿಸ್ತಿದ್ರೆ ನಾನು ಏನು ಅಂತ ತಿಳ್ಕೊಳ್ಳಿ. ಏನಾದ್ರೂ ಮಾತಾಡಿಪ್ಪ. ಸೂಪರ್ ಟ್ಯೂನ್. ಹಂಸಲೇಖ ಅವರ ಸಾಹಿತ್ಯ ಸಂಗೀತ. ನೀನೊಂದ್ಸಲಿ ಕೇಳ ತಗಳ. ಸ್ಪೀಕರ್ ಅಲ್ಲ, ದಾಸವಾಳ ಇಟ್ಕೋತೀನಿ. ಕೇಳೋ, ಕಿವಿಗೆ ಇಟ್ಕೊಳೋ ಮಗನೇ, ಕೇಳೋ. ಯಾಕ ಏನಾಯ್ತು? ಏನಪ್ಪ ನೀವು ಇಷ್ಟು ಹೊತ್ತು ಎಷ್ಟು ಮುಖ್ಯವಾದ ವಿಷಯ ಮಾತಾಡಿದೀನಿ ನಿಮ್ ಹತ್ರ. ನೀವು ನೋಡಿದ್ರೆ ಅದ್ನ್ಯಾವ್ದು ಕೇಳಿಸ್ಕೊಂಡೇ ಇಲ್ಲ. ಏನ ನೀನು ಇಷ್ಟೊತ್ತು ನನ್ನ ಹತ್ರ ಆಡ್ತಿದ್ದು ಮಾತಾ? ಅಯ್ಯಯ್ಯೋ, ನೀನು ತುಟಿ ಆಡ್ತಿದ್ದಿದ್ ನೋಡಿ ಯಾವ್ದೋ ಹಾಡು ಹೇಳ್ತಿದ್ದೆ ಅಂತ ಅನ್ಕೊಂಡ್ಬಿಟ್ಟೆ ಕಣ. ಗೊತ್ತಾಗ್ಲಿಲ್ಲ ಸಾರಿ ಮೈಡಿಯೇ. ಹೋಗ್ಲಿ, ಏನ್ ವಿಷಯ ಅಂತ ಈಗ ಹೇಳು, ಕೇಳಿಸ್ಕೊತೀನಿ. ಅಪ್ಪ ಅದು ಮಾವ, ಅಡಿಗೆ ರೆಡಿ ಆಗಿದೆ, ಅತ್ತೆ ಊಟಕ್ಕೆ ಕಾಯ್ತಾ ಇದ್ದಾರೆ. ಅಭಿ, ನೀನು ಬಂದ್ಬಿಡು. ಅಪ್ಪ, ವಿಷಯ ಏನು ಅಂದ್ರೆ ಕಾವೇರಿ ಊಟಕ್ಕೆ ಕಾಯ್ತಾ ಇದ್ದಾಳೆ. ಈಗ ಊಟದ ಸಮಯ. ಶಿಸ್ತು ಶಿಸ್ತು ಶಿಸ್ತು. ಅಪ್ಪ, ಏನ್ ಮಾಡೋದು? ತಗೋ ಚೂಟಿ ಚೂಟಿ. ಬುದ್ಧಿ ಕಲ್ಸೋಣ ಅಂತ ಅನ್ಕೊಂಡ್ ಬಂದೆ, ಆದ್ರೆ ಯಾಕೋ ನೀನು ಕಲಿಯೋ ಲಕ್ಷಣಗಳೇ ಕಾಣ್ತಿಲ್ಲ. ಅದ್ ಯಾವ ಕ್ಷಣದಲ್ಲಿ ಮೈ ಮರ್ತೆ ಅಂತ ಗೊತ್ತಿಲ್ಲ, ಪ್ರೀತಿಸೋಕ್ ಶುರು ಮಾಡ್ಬಿಟ್ಟೆ. ಚೂಟಿ,
ಚೂಟಿ, ಒಂದ್ ಮಾತು ಹೇಳ. ಅಭಿನಾನೇನೋ ತುಂಬಾನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ಯಾ. ಆದ್ರೆ ನೀನ್ ಈಗಿರೋ ಪರಿಸ್ಥಿತಿಲಿ ನಿನ್ನ ಅವಶ್ಯಕತೆ ಅವನಿಗಿದೆಯೋ ಇಲ್ವೋ? ಆದ್ರೆ ನಿನಗಂತೂ ಅವನ ಅನಿವಾರ್ಯತೆ ಇದೆ. ಹಠ ಮಾಡಬೇಡ ಚೂಟಿ, ನೀನೇ ಒಂದು ಫೋನ್ ಮಾಡು. ನಾನ್ ಮಾಡಲ್ಲ. ಈಗೋನ? ಪ್ರೀತಿಲಿ ಸ್ವಾಭಿಮಾನನ? ನಿನ್ನ ನೀನೇ ಅವನು ಕೊಟ್ಕೊಂಡಿರುವಾಗ ನಿಂದು ಅಂತ ಏನಿದೆ? ಮತ್ತೆ ಸ್ವಾಭಿಮಾನ ಅನ್ನೋದು ಸುಳ್ಳಲ್ವಾ? ಅವನೇ ಯಾಕೆ ಮಾಡಬಾರ್ದು? ಹಾಗಿದ್ರೆ ಅವನಿಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅಲ್ವಾ? ಯಾರಿಗೆ ನನ್ನ ಅವಶ್ಯಕತೆ ಇಲ್ವೋ ಅವ್ರ ಹತ್ರ ನನ್ನ ಪ್ರೀತಿನ ಹೇಗ್ ನಿವೇದಿಸ್ಕೊಳ್ಳಿ? ಪ್ರೀತಿ ಅನ್ನೋದು ಭಿಕ್ಷೆ ಕೇಳಿ ದಾನ ಹಾಕೋ ವಸ್ತುನ. ಅವನಿಗೆ ನಾನು ಬೇಡದಿರೋ ವಸ್ತು ಆಗಿರುವಾಗ ನಾನ್ ಮಾತ್ರ ಅವನ್ ಹಿಂದೆ ಬಿದ್ರೆ ಪ್ರೀತಿ ಬಲವಂತ ಆಗಲ್ವಾ? ಇಬ್ರದ್ದು ಸಮಪಾಲಿರ್ಬೇಡ್ವಾ? ನೀನು ಗೊತ್ತಾ ಅವನಿಗೆ ನೀನ್ ಬೇಡದ ವಸ್ತು ಅಂತ? ಅವನು ಹೇಳಿದ್ದ, ಈ ಪ್ರೀತಿ ನನಗ್ ಬೇಕಿರ್ಲಿಲ್ಲ, ನಿನ್ ಸಹವಾಸ ನನಗ್ ಬೇಡ ಅಂತ. ಹಾಗೆ ಹೇಳಕ್ ಮುಂಚೆ ಅವನೇ ಐ ಲವ್ ಯು ಅಂತಾನು ಹೇಳಿದ್ದ. ಒಂದು ನೆನಪಿದೆ, ಮತ್ತೊಂದು ನೆನಪಿಲ್ವಾ? ಓಕೆ, ಒಂದು ಕೆಲಸ ಮಾಡೋಣ. ನೀನ್ ಕಾಲ್ ಮಾಡಬೇಡ, ನಾನೇ ಮಾಡ್ತೀನಿ. ಇದಕ್ಕೆ ನೀನ್ ಅಭ್ಯಂತರ ಇಲ್ಲ ತಾನೆ? ಇಲ್ಲ. ಕಾವೇರಿ, ನಾವು ಹೆತ್ತ 3 ಮಕ್ಕಳಲ್ಲಿ ಇಬ್ಬರಿಗೆ ಮದುವೆ ಆಗಿ ಕೊನೆಯವನಿಗೆ ಹೆಣ್ಣು ನೋಡಕ್ ಕೊಟ್ಟಿದ್ದೀವಿ. ಅಪ್ಪಿತಪ್ಪಿ ಇದೇನಾದ್ರೂ ಸಫಲಗೊಂಡು ಹಣ್ಣಾಗಿ ನಮ್ಮನೆಯವರು ಅವ್ರ ಮನೆಯವರು ಓಕೆ ಅಂದು ಓಲ್ಗ ಓದ್ಸೇ ಬಿಟ್ವಿ ಅಂತ ಇಟ್ಕೋ. ಆಗ ಮತ್ತೆ ಇದೇ ತರ ಹೆಣ್ಣೋಡೋ ಕಾರ್ಯಕ್ರಮ ಈ ಜನ್ಮದಲ್ಲಿ ಸಿಕ್ಕೋದಿಲ್ಲ. ಅದಕ್ಕೆ ನಾನು ತುಂಬಾ ಶ್ರದ್ಧೆಯಿಂದ ಪ್ರಿಪೇರ್ ಆಗಿದ್ದೀನಿ. ಕಾವೇರಿ, ಒಂದು ಟಿಪ್ಸ್ ಕೇಳಲ್ಲ? ಶರ್ಟ್ನ ಇನ್ಶರ್ಟ್ ಮಾಡ್ಲಾ ಬೇಡವೋ? ಯಾಕೆ ಕೇಳ್ತೀನಿ ಅಂತಂದ್ರೆ, ಇನ್ಶರ್ಟ್ ಮಾಡಿದ್ರೆ ನಾನೇ ಮದುವೆ ಗಂಡು ಅಂತ ಅನ್ಕೊಂಡ್ಬಿಡ್ತಾನೇನೋ ಅಂತ ಆತಂಕ. ಹೀಗೆಲ್ಲ ನೋಡಿದ್ರೆ ನಾನೇ ಕನ್ಫ್ಯೂಸ್ ಆಗ್ಬಿಡ್ತೀನಿ. ಆಮೇಲೆ ನೋಡ್ತಿರೋ ಈಗೆಲ್ಲ ಸರಿಯಾಗಿದೆ, ಬದಲಾವಣೆ ಅಗತ್ಯ ಇಲ್ಲ. ಮಂಜು ಎಲ್ಲಿ? ಅವರಿಗೆ ಕೆಲಸ ಸಿಕ್ಕಿದೆ, ಆದ್ರೆ ಪ್ರಿಪರೇಷನ್ ಇದ್ದಾರೆ, ಬರಲ್ವಂತೆ. ಮಂಜುಗೆ ಕೆಲಸ ಸಿಕ್ಕಿದ್ಯಾ? ಸರಿ, ಒಳ್ಳೇದಾಗ್ಲಿ. ನಡೀರಿ ಹೊರಡೋಣ. ಪದ್ಮಿನಿ, ಹೂವು ಯಾಕೆ ಇಟ್ಕೊಂಡಿಲ್ಲ? ಅದು ಮುಗ್ದೋಗಿತ್ತು ಅತ್ತೆ, ಹೋಗ್ತಾ ದಾರಿಲಿ ತಗೊಳ್ಳೋಣ ಅನ್ಕೊಂಡೆ. ಇವತ್ತು ಹೋಗ್ತಾ ಇರೋದು ನಿನ್ನೆ ಗೊತ್ತಿತ್ತು ತಾನೆ? ಕೊನೆಗಳಿಗೆಲ್ಲ ಪರದಾಡೋದು. ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಪದ್ಮಿನಿ. ಶಿಸ್ತು ಕಲೀಲಿಲ್ಲ ನೀವ್ಯಾರು. ಮತ್ತೆ ಹೋದವ್ರನ್ನ ಹಾಗೆ ಕಳ್ಸೋದಿಲ್ವಂತೆ ಹೆಣ್ಣಿನ ಕಡೆಯವರು. ಉಪ್ಪಿಟ್ಟು ಕೇಸರಿ ಬಾತು ಮಾಡಿರ್ತಾರೆ, ಎಲ್ರಿಗೂ ಕೊಡ್ತಾರೆ. ಸಂಕೋಚ ಪಡದೆ ಎಲ್ರು ಹೊಟ್ಟೆ ತುಂಬ ತಿನ್ನಿ. ತಮಾಷೆಗೆ ಹೇಳಿದೆ, ಯಾರು ತಿನ್ಬೇಡ್ರಮ್ಮ, ಸರಿನಾ? ಹೆಣ್ಣನ್ ನೋಡಕ್ ಹೋಗೋದು ಇವತ್ತೇ ಕೊನೆ ಆಗ್ಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಆದ್ರೆ ಸಂತೋಷ. ಹಾಗಂತ ಯಾವುದೇ ವಿಷಯಕ್ಕೂ ನಾವು ರಾಜಿ ಆಗೋದು ಬೇಡ. ದೇವಸ್ಥಾನದಲ್ಲಿ ನೋಡಿ ಒಪ್ಪಿಗೆ ಆದ ಹುಡುಗಿ ಮನೆಯಲ್ಲಿ ನೋಡಿದಾಗ ಒಪ್ಪಿಗೆ ಆಗದೇ ಇರಬಹುದು.
ಯಾವುದು ಇವತ್ತು ತೀರ್ಮಾನ ಆಗತ್ತೆ. ಇಲ್ಲ ಅತ್ತೆ, ಮನೇಲಿ ನೋಡ್ದಾಗ್ಲೂ ಒಪ್ಪಿಗೆ ಆಗತ್ತೆ. ನೋಡ್ತೀರಿ ಬೇಕಾದ್ರೆ. ನಮ್ ಚಿಕ್ಕಪ್ಪನ ಮನೆ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ. ನಮ್ ಸಾಕ್ಷಿನೂ ಅಷ್ಟೇ. ಎಷ್ಟು ಒಳ್ಳೆ ಹುಡುಗಿ ಅಂದ್ರೆ ಸಂಗೀತ ಕಲ್ತಿದ್ದಾಳೆ, ನಾಟ್ಯ ಮಾಡ್ತಾಳೆ, ಸಂಸ್ಕೃತ ಬರುತ್ತೆ. ಪದ್ಮಿನಿ, ಹೊರಡೋಣವಾ? ಅಖಿಲ, ಅಭಿಯಲ್ಲಿ ರೆಡಿ ಆದ್ನ ನೋಡು. ಹೌದು, ಅಭಿ ಎಲ್ಲಿ? ಲೋ ಅಭಿರಾಮ, ಹಲೋ ಹಲೋ, ಅಭಿರಾಮ್ ಅವರ ಮಾತಾಡ್ತಿರೋದು? ಹೌದು, ನಿಮ್ ಧ್ವನಿ ನೆನಪಿದೆ, ಬಟ್ ಯಾರು ಅಂತ ಗೊತ್ತಾಗ್ತಿಲ್ಲ. ಹೆತ್ತೂರಿಂದ ಶಾಲಿನಿ. ಸಾರಿ ಅಭಿರಾಮ್ ಅವರೇ, ನಿಮ್ಮ ಹತ್ರ 5 ನಿಮಿಷ ಮಾತಾಡ್ಬೇಕಿತ್ತು. ತಪ್ಪು ಮಾಡ್ತಿದ್ದೀರಾ ನೀವು. ಚೂಟಿನ ಪ್ರೀತಿರೋ ವಿಷಯನ ನೀವೇನೋ ಒಂದೇ ಒಂದು ಮಾತಲ್ಲಿ ಹೇಳೋಗ್ಬಿಟ್ರಿ. ಆದ್ರೆ ನೀವು ಹೇಳೋದ್ಮೇಲೆ ಅವಳು ಒಂದೊಂದು ದಿನಾನೂ ಒಂದೊಂದು ಕ್ಷಣನೂ ಹೇಗೆ ಕಳೀತಿದ್ದಾಳೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ನೀವು ಹೇಳಿರೋ ಒಂದೇ ಒಂದು ಮಾತಿಂದ ಚೂಟಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ. ಇಷ್ಟು ವರ್ಷಗಳಲ್ಲಿ ಇದೇ ಮೊದಲನೇ ಸಲ ಅವಳು ಇಷ್ಟು ಸೈಲೆಂಟ್ ಆಗಿರೋದು ನಾನು ನೋಡ್ತಿರೋದು. ನಿಮಗೆ ನಿಜಕ್ಕೂ ಅವಳ ಮೇಲೆ ಪ್ರೀತಿ ಇದ್ದಿದ್ರೆ ನೀವು ಹೀಗೆ ಮಾಡ್ತಿದ್ರಾ? ನೀವು ಪ್ರೀತಿಸೋ ಹುಡುಗಿ ಮನ್ಸನ್ನ ಇಷ್ಟು ನೋಯಿಸ್ತಿದ್ರಾ? ನಿಮ್ಗನ್ಸದನ್ನ ಹೊರಹಾಕಿ ನೀವು ಹಗುರ ಆಗ್ಬಿಟ್ರಿ. ನಿಮ್ಮ ಭಾವನೆಗಳ ಭಾರನ ಚೂಟಿ ಮೇಲೆ ಹೊರಿಸಿ ನಡೆದ್ಬಿಟ್ರಿ. ವೆರಿ ಬ್ಯಾಡ್. ತಪ್ಪು ಮಾಡಿದೀರಾ ನೀವು. ಶಾಲಿನಿ ಅವರೇ, ನೀವೇನು ಹೇಳ್ತಿದ್ದೀರೋ ಆ ಎಲ್ಲ ಒದ್ದಾಟಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ. ಚೂಟಿದೇನು ಸ್ಥಿತಿನೋ ನಂದು ಅದೇ ಸ್ಥಿತಿ. ನನಗೂ ಅವಳ ಹತ್ರ ತುಂಬಾ ಮಾತಾಡಬೇಕು ಅನಿಸ್ತಾ ಇದೆ. ಐ ಮಿಸ್ ಹರ್. ಮತ್ತೆ ಫೋನ್ ಯಾಕೆ ಮಾಡಿಲ್ಲ ಅಭಿರಾಮ್ ಅವರ? ನಂಬರ್ ಇರಲಿಲ್ಲ. ನಿಮ್ಗಳು ಯಾರ ನಂಬರು ನನ್ನ ಹತ್ರ ಇರಲಿಲ್ಲ. ಸದ್ಯ ನೀವು ಫೋನ್ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್. ಇದ್ರೆ ಚೂಟಿ ಹತ್ರ ಮಾತಾಡೋಕೆ ದಾರಿನೇ ಇರ್ತಿರ್ಲಿಲ್ಲ. ಚೂಟಿ ನಂಬರ್ ಕೊಡಿ.
ಶಾಲಿನಿ ಅವರೇ, ಚೂಟಿ ನಂಬರ್ ಕೊಡಿ ಎಂದೆ. ಹಲೋ, ಹಲೋ, ಚೂಟಿ ಅಭಿ, ಚೂಟಿ, ನನ್ ಮೇಲೆ ಕೋಪನಾ? ಮಾತಾಡೋದಿಲ್ವಾ? ಐ ಲವ್ ಯು ಟು. ಅಭಿ, ಹಲೋ, ಅಮ್ಮ, ಹಲೋ. ಹೊರಡೋಣವಾ? ಸರಿನಮ್ಮ, ಬನ್ನಿ. ಅಕಸ್ಮಾತ್ ಕಾಲ್ ಕಟ್ ಆಗಿರ್ಬೋದು, ನೀನೇ ಕಾಲ್ ಮಾಡೆ. ಅಕಸ್ಮಾತ್ ಕಟ್ ಆಗಿದ್ರೆ ಅವನೇ ವಾಪಸ್ ಮಾಡ್ತಿದ್ದ. ಇದು ಅಕಸ್ಮಾತ್ ಆಗಿರೋದಲ್ಲ, ಬೇಕು ಅಂತ ಕಟ್ ಮಾಡಿರೋದು. ಏನಿದು ಚೂಟಿ, ಪ್ರೀತಿ ಮಾಡ್ತೀನಿ ಅಂತಿದ್ಯಾ, ಇಷ್ಟು ಬೇಗ ತಪ್ಪು ತೀರ್ಮಾನಕ್ಕೆ ಬರ್ತಿದ್ಯಲ್ಲ. ಅವನ ಹತ್ರ ನಿನ್ ನಂಬರ್ ಇರ್ಲಿಲ್ವಂತೆ. ಇಷ್ಟು ದಿವಸ ಅವನು ಕೂಡ ನಿನ್ ಹಾಗೆ ಪರದಾಡ್ತಿದ್ನಂತೆ. ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಂತೆ. ಅಭಿರಾಮ ಹೇಳ್ದ. ನೀನ್ ನಂಬಿಟ್ಟೆ ಅಲ್ವಾ? ನಂಬಿದ್ ಹೌದು, ಆದ್ರೆ ಮಾತನಲ್ಲ, ಮಾತಲ್ಲಿ ಧ್ವನಿನ. ಅವನ ಧ್ವನಿಲಿ ಸತ್ಯ ಇತ್ತು, ನಿನ್ನ ಮೇಲೆ ಕಾಳಜಿ ಇತ್ತು,
ಸಿಕ್ಕಿರೋ ಪ್ರೀತಿನ ಕಳ್ಕೊಂಡಲ್ಲ ಅನ್ನೋ ದುಃಖ ಇತ್ತು. ಅವನ್ ಮಾತಲ್ಲಿ ಸುಳ್ಳಿರ್ಲಿಲ್ಲ ಚೂಟಿ. ಪ್ರೀತಿಲಿ ಅಪನಂಬಿಕೆ ಬೇಡ, ನೀನೇ ಫೋನ್ ಮಾಡು.